ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಸಿದ್ಧಂ ಸತ್ಸಂಪ್ರದಾಯೇ ಗುರುವೆಂದು ಹೇಳಿಕೊಳ್ಳುವವರೆಲ್ಲರನ್ನೂ ಹೋಗಿ ನಾವು ಆಶ್ರಯಿಸುವುದಲ್ಲ, ಪರೀಕ್ಷಿಸಿಯೇ ಗುರುವನ್ನು ಆಶ್ರಯಿಸಬೇಕು. ಗುರು ನಮ್ಮನ್ನು ಪರೀಕ್ಷೆ ಮಾಡುವುದು, ಮತ್ತೆ ಮೊದಲು ನಾವು ಗುರುವನ್ನು ಚೆನ್ನಾಗಿ ಪರೀಕ್ಷಿಸಿ ಬಳಿಕ ಸ್ವೀಕಾರ ಮಾಡಬೇಕು. ವೇದಾಂತ ದೇಶಕರ ಪ್ರಕಾರ ನಾವು ಗುರುವಿನ ಪರೀಕ್ಷೆ ಮಾಡುವುದರಲ್ಲಿ ಮೊದಲನೆಯದ್ದು ಸಂಪ್ರದಾಯ. ಸತ್ಸಂಪ್ರದಾಯದಿಂದ, ಒಳ್ಳೆಯ ಸಂಪ್ರದಾಯದಿಂದ ಬಂದ ಗುರುವಾಗಿದ್ದರೆ ಮಾತ್ರವೇ ಆಶ್ರಯಿಸಬೇಕು. ಇದು ಒಂದನೇ ಕ್ರೈಟೀರಿಯಾ. ಇದಿಲ್ಲದಿದ್ರೆ ಮುಂದೆ ಹೋಗಬೇಡಿ, ಇದಿದ್ರೆ ಮಾತ್ರ ಹೋಗಿ. ಸತ್ಸಂಪ್ರದಾಯದಲ್ಲಿ ಬಂದವನಾಗಿರಬೇಕು ಗುರು. ಕೆಲವು ದೇಶಗಳು ಜೇನಿಗೆ ಪ್ರಸಿದ್ಧ, ಕೆಲವು ದೇಶಗಳು ಮದ್ಯಕ್ಕೆ ಪ್ರಸಿದ್ಧ, ಬೇರೆ ಬೇರೆ ದೇಶಗಳು ಯಾವುದಾದ್ರೂ ಸಂಗತಿಗಳಿಗೆ ಪ್ರಸಿದ್ಧ. ಅಂದ್ರೆ ಅವು ಧಾರಾಳವಾಗಿ ಸಿಗ್ತವೆ ಅಲ್ಲಿ. ಆ ದೇಶದಲ್ಲಿ ಬೇಕಾದಷ್ಟು, ಎಲ್ಲೋ ಕೇಸರಿ ಸಿಗ್ಬೋದು, ಎಲ್ಲೋ ಸೇಬು ಸಿಗ್ಬೋದು, ಎಲ್ಲೋ ತೆಂಗು ಸಿಗ್ಬೋದು, ಇನ್ನೆಲ್ಲೋ ಮತ್ತೇನೊಂದು ಸಿಗ್ಬೋದು. ಆ ದೇಶದಲ್ಲಿ ಧಾರಾಳ ಅದು ಅಂತ. ಹಾಗೆ ಭಾರತದಲ್ಲಿ ಧಾರಾಳವಾಗಿ ಸಿಗುವ ಒಂದು ಸಂಗತಿ, ಎತ್ತ ನೋಡಿದ್ರತ್ತ ಲಭ್ಯವಾಗುವ ಸಂಗತಿ ಯಾವುದು ಅಂದ್ರೆ ಗುರು ಮತ್ತೆ ಗುರು ಸಂಪ್ರದಾಯ. ನೀವು ಯಾವ ರಾಜ್ಯಕ್ಕೆ ಹೋದ್ರು, ಯಾವ ಪ್ರದೇಶಕ್ಕೆ ಹೋದ್ರು, ಅಲ್ಲಿ ಒಂದಲ್ಲ ಅನೇಕ ಬಗೆಯ ಗುರು ಸಂಪ್ರದಾಯಗಳು, ಗುರು ಪರಂಪರೆಗಳು ಇದ್ದಾವೆ. ಅವುಗಳಿಗೆಲ್ಲ ಇತಿಹಾಸ ಇದೆ, ತಲೆಮಾರು ತಲೆಮಾರುಗಳ ಭವ್ಯ ಇತಿಹಾಸ ಇದೆ. ಮತ್ತೆ ಉಗಮದಲ್ಲಿ ಒಬ್ಬ ಮಹಾಪುರುಷ ಇದ್ದಾನೆ. ಈ ಒಂದೊಂದು ಗುರು ಪರಂಪರೆಯೂ ಕೂಡ ಹಾಗೆ ಅಂತ. ಅದು ಹೀಗೆ ಯಾರೂ ಅದನ್ನು ಶುರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ಮಹಾಪುರುಷ ಅಂತ ಅವನೆಂಥವನಾಗಿರ್ಬೇಕು ಅಂದ್ರೆ ಅವನು ದೇವರಂಥವನಾಗಿರ್ಬೇಕು, ಅಥವಾ ದೇವರೇ ಆಗಿರ್ಬೇಕು, ಅಥವಾ ಏನು ಅದೇ ನಿಶ್ಚಯ. ದೇವರೇ ಗುರುವಾಗಿ ಬಂದಾಗ ಗುರು ಪರಂಪರೆಗಳು ಹುಟ್ಟಿಕೊಳ್ತೇವೆ. ಅಷ್ಟು ಯೋಗ್ಯತೆ ಇದ್ರೆ ಮಾತ್ರವೇ ಮುಂದಿನ 1000 ವರ್ಷಕ್ಕೆ 5000 ವರ್ಷಕ್ಕೆ ಬೇಕಾಗುವಷ್ಟು ಚೈತನ್ಯವನ್ನು ಇಟ್ಟು ಹೋಗಲಿಕ್ಕೆ ಸಾಧ್ಯ. ಈಗ ಒಂದು ವ್ಯಕ್ತಿ ಅವನು ವ್ಯಕ್ತಿ ಅಲ್ಲ ಅಂತ. ಈಗ 1000 ವರ್ಷಕ್ಕಾಗುವಷ್ಟು ಚೈತನ್ಯವನ್ನು ಪೀಠದಲ್ಲಿ ಪರಂಪರೆಯಲ್ಲಿ ಇರಿಸಿ ಹೋಗಲಿಕ್ಕೆ ಸಾಧ್ಯ ಅಂತ ಆದ್ರೆ ಆತನನ್ನು ಸಾಮಾನ್ಯ ಮನುಷ್ಯ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತವ್ರು ಮಾತ್ರವೇ ಪರಂಪರೆಯನ್ನು ಸೃಷ್ಟಿ ಮಾಡಬಲ್ಲರು. ಒಬ್ಬರನ್ನೋ ಇಬ್ಬರನ್ನ ಉದ್ಧಾರ ಮಾಡೋದು ವಿಷಯ ಬೇರೆ. ಆದ್ರೆ ಮುಂದೆ ಬರುವ ಪೀಳಿಗೆಗಳು ಸಮಾಜವನ್ನು ಉದ್ಧಾರ ಮಾಡುವಂತೆ ಆಗಬೇಕು ಅಂದ್ರೆ ಅಂಥ ಪುಣ್ಯವನ್ನು ಅಲ್ಲಿ ಇರಿಸುವ ಚೈತನ್ಯ ಮೂಲ ಗುರುವಿಗೆ ಇರಬೇಕಾಗ್ತದೆ. ಆ ಮೂಲ ಗುರು ಅನ್ನೋದೆಲ್ಲವೂ ಕೂಡ ಭಗವಂತನೇ. ಹಿಂದಿನ ಪ್ರವಚನದಲ್ಲಿ ಪ್ರಸ್ತಾಪ ಮಾಡಿದ್ವು ಯೋಗ ಸೂತ್ರದ ಆ ಮಾತನ್ನು. ಸ ಪೂರ್ವೇಶಾಮಪಿ ಗುರುಹು ಕಾಲೇನ ಅನವಚ್ಛೇದಾತ್. ಹಿಂದಿನ ಗುರುಗಳೆಲ್ಲರಿಗೂ ಕೂಡ ಅವನೇ ಗುರು, ಪರಮಾತ್ಮನೇ ಗುರು. ಯಾಕೆಂದ್ರೆ ಕಾಲೇನ ಅನವಚ್ಛೇದಾತ್. ಅದರಿಗೆ ಈ ಕಾಲದ ಅವಚ್ಛೇದ ಎನ್ನುವಂಥದ್ದಿಲ್ಲ ಅಂತ. ಇಂಥ ಕಾಲದಲ್ಲಿ ಇದ್ದಾನೆ, ಇಂಥ ಕಾಲದಲ್ಲಿ ಇಲ್ಲ ಅನ್ನೋದಿಲ್ವಲ್ಲ ಭಗವಂತನಿಗೆ. ಎಲ್ಲ ಕಾಲದಲ್ಲೂ ಇದ್ದಾನೆ ಎಂದ ಮೇಲೆ ಎಷ್ಟು ಹಿಂದಕ್ಕೆ ಹೋದರೂ ಆ ಗುರು ಪರಂಪರೆಗೆ ಅಥವಾ ಹಳೆಯ ಆ ಗುರುವಿಗೆ ಹಿನ್ನೆಲೆ ಮೊದಲ ಗುರು ಭಗವಂತನಾಗಿರ್ತಾನೆ. ಆದಿಗುರು ಎಂಬುದಾಗಿ ನಾವು ಭಗವಂತನನ್ನು ಕರೆಯುವಂಥದ್ದು. ಹಾಗಾಗಿ ಗುರು ಪರಂಪರೆಗಳೆಲ್ಲವೂ ಕೂಡ ಭಗವನ್ ಮೂಲವೇ ಆಗಿದೆ. ಭಗವಂತನಲ್ಲೇ ಬಂದಿದೆ ಗುರು ಪರಂಪರೆ. ಈಗ ದೇವರೇ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ, ನಾನಾ ರೂಪಗಳಲ್ಲಿ ಗುರುವಾಗಿ ಬರುತ್ತಾನೆ ದೇವರೇ. ಹಾಗಾಗಿ ನಮ್ಮ ಪರಂಪರೆ ನಮಗೇನು ಹೇಳಿದೆ ಅಂದ್ರೆ ದೇವರು ಬೇರೆ ಅಲ್ಲ ಮತ್ತು ಗುರು ಬೇರೆ ಅಲ್ಲ. ಯೋ ಗುರುಹು
ಸ ಶಿವ ಪ್ರೋಕ್ತ ಯಶ್ ಶಿವ ಸ ಗುರುಸ್ಮೃತ ಯೋ ಗುರು ಸ ಶಿವ ಪ್ರೋಕ್ತ ಯಶ್ ಶಿವ ಸ ಗುರುಸ್ಮೃತ ವಿಕಲ್ಪಂ ಯಸ್ತು ಕುರ್ವೀತ ಸನರೋ ಗುರುತಲ್ಪಗ. ವಿಕಲ್ಪಂ ಯಸ್ತು ಕುರ್ವೀತ ಅಂದ್ರೆ ಗುರು ಬೇರೆ ದೇವರು ಬೇರೆ ಅಂತ ಯಾರು ಭಾವಿಸ್ತಾನೋ, ಈ ಸಂಕಲ್ಪ ವಿಕಲ್ಪ ಎಲ್ಲ ನಮ್ಮ ಒಳಗಾಗುವಂಥದ್ದು. ಒಳ್ಳೇದಾದ್ರೂ ಸಂಕಲ್ಪ ಅದು, ಇದೆಲ್ಲ ವಿಕಲ್ಪ ಇದು. ಹಾಗಾಗಿ ವಿಕಲ್ಪಂ ಎಷ್ಟು ಕುರ್ವೀತ, ಗುರುವನ್ನು ಮತ್ತು ದೇವರನ್ನು ಯಾರು ಗುರುವನ್ನು ಕೀಳಾಗಿ ಭಾವಿಸೋದು ಆಮೇಲಿನ ಮಾತು. ದೇವರು ಗುರು ಒಂದೇ ಅಲ್ಲ, ಬೇರೆ ಬೇರೆ ಎಂಬುದಾಗಿ ಯಾರು ಭಾವಿಸ್ತಾನೋ ಅವನು ಮಹಾಪಾಪಿ ಆಗ್ತಾನೆ. ಸನರು ಗುರುತಲ್ಪಗ, ಪಂಚ ಮಹಾಪಾತಕಗಳಲ್ಲಿ ಒಂದನ್ನು ಉದ್ಧರಿಸಿ ಅಂತ ಪಾಪಿ ಆಗ್ತಾನೆ ಅವನು ಎಂಬುದಾಗಿ ಈ ಅನುಭವಿಗಳ ಜ್ಞಾನಿಗಳ ಮಾತು ಇದು. ಹಾಗಾಗಿ ಅಂತರವನ್ನು ಭಾವಿಸಲೇಬಾರದು. ಹಾಗಾಗಿ ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ಎನ್ನುವಾಗ ಅದು ಗುರುವಿಗೂ ದೇವರಿಗೂ ಅಭೇದವನ್ನು ನಿರೂಪಣೆ ಮಾಡಿದಂತೆ ಆಯ್ತು. ಅಲ್ಲಿ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಇದು ಸುಮ್ಮನೆ ಭಾವಿಸೋದಲ್ಲ, ಗುರುವನ್ನು ದೇವರು ಅಂತ ತಿಳ್ಕೋ ಅನ್ಕೋ ಅಂತಲ್ಲ, ಅದು ಇರುವುದೇ ಹಾಗೆ. ಅದು ದೇವರಲ್ಲದವನು ಗುರುವಲ್ಲ, ಗುರುವಾದರೆ ಅವನು ದೇವರೇ ಆಗಿರ್ತಾನೆ. ಯಾಕೆ ಅಂದ್ರೆ ಆ ರೂಪದಲ್ಲಿ ದೇವರೇ ಬರುವಂತಹದ್ದು. ಗುರುವಿನ ರೂಪದಲ್ಲಿ ದೇವರೇ ಬಂದು ಜೀವಗಳನ್ನು ಉದ್ಧಾರ ಮಾಡ್ತಾನೆ. ಜೀವ ದೇವರ ಸಂಗಮ ಆಗಬೇಕು, ಅದೇ ಮೋಕ್ಷ. ಆ ಸಂಗಮಕ್ಕೆ ಯಾರು ಬಂದು ಸಂಗಮ ಮಾಡಿಸೋರು? ಮೂರನವರು ಯಾರು? ಜೀವಕ್ಕೂ ದೇವನಿಗೂ ಮಧ್ಯದಲ್ಲಿ ಒಂದು ಮದುವೆ ಮಾಡಿಸೋಂಥವನು, ಅದೊಂದು ದಾಂಪತ್ಯ, ಜೀವದೇವ ದಾಂಪತ್ಯ ಅಂತ ಅನ್ಕೊಳ್ಳಿ ನೀವು. ಅಂತ ಪುರೋಹಿತ ಯಾರಿದ್ದಾನೆ ಅಂತಂದ್ರೆ ಇದ್ದಾನೆ, ಅದು ಗುರು. ಅದು ಆದ್ರೆ ಅದು ದೇವರಿಂದ ಬೇರೆ ಅಲ್ಲ ಅಂತ. ದೇವರೇ ಹಾಗೆ ಬಂದು ಜೀವಗಳನ್ನು ಉದ್ಧರಿಸ್ತಾನೆ ಹೊರತು ಮತ್ಯಾರಿಗ ಯೋಗ್ಯತೆ? ಮನುಷ್ಯ ಮಾತ್ರನಿಗೆ ಎಲ್ಲಿ ಆ ಯೋಗ್ಯತೆ ಅಂತ? ದೇವರನ್ನು ಕಾಣುವಂಥದ್ದು, ದೇವರನ್ನು ಕಾಣಿಸುವಂಥದ್ದು, ದೇವರನ್ನು ಕೂಡುವಂಥದ್ದು, ದೇವರನ್ನು ಕೂಡಿಸುವಂಥದ್ದು, ಇಂಥ ಯೋಗ್ಯತೆ ಹುಲು ಮಾನವರಿಗೆ ಎಲ್ಲಿಂದ? ಹಾಗಾಗಿ ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛೇದಾತ್. ಹಳೆಯ ಗುರುಗಳಿಗೆ ಗುರು ಯಾರು ಅಂದ್ರೆ ಅದವನೇ ಮೊದಲ ಗುರು. ಈಗ ದೇವರು ಗುರುವಾಗಿ ಬರುವಾಗ ಒಮ್ಮೊಮ್ಮೆ ಒಂದೊಂದು ಜೀವವನ್ನು ಉದ್ಧಾರ ಮಾಡಲಿಕ್ಕೂ ಬರೋದುಂಟು, ಅಥವಾ ಜೀವ ಮಾಲಿಕೆಯನ್ನೇ ಉದ್ಧಾರ ಮಾಡಲಿಕ್ಕೆ ಬರೋದುಂಟು. ಅನೇಕ ಕಾಲ ಅನೇಕಾನೇಕ ಅನಂತ ಜೀವಗಳ ಉದ್ಧಾರ ಮಾಡಲಿಕ್ಕೂ ಬರೋದುಂಟು. ಎರಡು ಬಗೆಯಲ್ಲಿ ಅವತಾರಗಳು ಆಗ್ತವೆ, ಗುರು ರೂಪದ ಅವತಾರಗಳು. ದತ್ತನು, ಕಪಿಲನು, ಇದೆಲ್ಲ ಗುರುವಿನ ದೇವರ ಅವತಾರಗಳೇ ಆಗಿದೆ. ಹಾಗಾಗಿ ಇವುಗಳು ಬರುವಾಗ ಕೆಲವು ಸತಿ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯಕ್ಕೆ ಬರ್ತವೆ, ಕೆಲವು ಸತಿ ವಿಶಾಲವಾಗಿರ್ತಕ್ಕಂಥ ಕಾಲದ ದೃಷ್ಟಿಯಿಂದಲೂ ವಿಶಾಲ, ದೇಶದ ದೃಷ್ಟಿಯಿಂದಲೂ ವಿಶಾಲ, ಜೀವಿಗಳ ಸಂಖ್ಯಾ ದೃಷ್ಟಿಯಿಂದಲೂ ಕೂಡ ಅತ್ಯಂತ ವಿಶಾಲ ಎನ್ನುವ ಹಾಗೆ ಕೂಡ ಬರೋದುಂಟು. ಹಾಗೆ ಜೀವ ಮಾಲಿಕೆಯನ್ನು ಉದ್ಧರಿಸಲಿಕ್ಕೆ ದೇವರು ಗುರುವಾಗಿ ಬಂದಾಗ ಗುರು ಪರಂಪರೆಗಳು, ಗುರು ಸಂಪ್ರದಾಯಗಳು ಹುಟ್ಟುಕೊಳ್ತವೆ. ಅದು ಆಗ್ತಾನೆ ಇರ್ತದೆ. ಕೆಲವು ದೇವತಾ ಅವತಾರಗಳು ಕೂಡ ಹಾಗೆ. ಈ ಉದಾಹರಣೆಗೆ ರಾಮ ಅಂತ ಅಂದ್ಕೊಳ್ಳಿ, ಯಾರೋ ಒಬ್ಬರನ್ನ ಇಬ್ಬರನ್ನ ಉದ್ಧಾರ ಮಾಡಲಿಕ್ಕೆ ಬಂದ ಅವತಾರ ಅಲ್ಲ ಅದು. ದೇವರು ರಾಮನಾಗಿ ಬಂದಾಗ ಆ ಕಾಲದಲ್ಲೇ ಎಷ್ಟು ಜನರು ಉದ್ಧಾರ ಆಯಿತು. ಹಡೆದ ಪಡೆದ ದಶರಥ ಕೌಸಲ್ಯರಿರ್ಬೋದು, ಕಿರಿಯ ತಾಯರಿರ್ಬೋದು, ಕೈಕೇಯಿಯೋ ಸುಮಿತ್ರೆಯೋ ಇರ್ಬೋದು, ಅಥವಾ ಮಂತ್ರಿಗಳು, ಮಂತ್ರಿಗಳಿರ್ಬೋದು, ಅಯೋಧ್ಯೆಯ ಸೇನೆ ರಾಮನಲ್ಲಿ ದೃಢಭಕ್ತಿಯನ್ನು ಸ್ಥಿರಭಕ್ತಿಯನ್ನು ಹೊಂದಿರತಕ್ಕಂಥದ್ದು ಅದಿರ್ಬೋದು, ಪುರಜನರಿರ್ಬೋದು. ಈ ಅಯೋಧ್ಯೆಯ ಪರಿಸರ, ಕೋಸಲದ ಪರಿಸರ ಅಲ್ಲದೆ ರಾಮ ವನವಾಸ ಮಾಡಿದಾಗ ಎಲ್ಲೆಲ್ಲಿ ಪಾದ ಇಟ್ಟನೋ ಅಲ್ಲೆಲ್ಲಿ ಜೀವಗಳ ಉದ್ಧಾರ ಆಗಿದೆ. ಅದು ಶರಭಂಗನೋ ಸುತೀಕ್ಷ್ಣನೋ ಪ್ರಾರಂಭ ಆದರೆ ಅಂಥದ್ದು ಬಹಳ ದೊಡ್ಡ ಒಂದು ಪಠ್ಯ ಇದೆ. 14 ವರ್ಷಗಳಲ್ಲಿ ಎಷ್ಟು ಮುನಿಗಳ, ಋಷಿಗಳ, ಸಾಧಕರ, ಪುಣ್ಯಾತ್ಮರ ಉದ್ಧಾರವಾಯಿತು ಅಂದರೆ ಅದು ಅಸಂಖ್ಯೇಯ. ಅದಾದ ಮೇಲೆ ಈ ವಾನರ ಕೋಟಿಗಳು, ಒಬ್ಬರ ಅಸಂಖ್ಯೇಯ ಅಂತ. ವಾನರರನ್ನು ತೇಷಾಂ ಸಂಖ್ಯಾನ ವಿದ್ಯತೆ, ಲೆಕ್ಕ ಮಾಡಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಸಂಖ್ಯೆಯಲ್ಲಿ ವಾನರರಿದ್ರು ಅಂತ. ಆ ಎಲ್ಲ ವಾನರರ ಉದ್ಧಾರ ಆಯಿತು.
ಸಾಲದ್ದಕ್ಕೆ ರಾಕ್ಷಸರ ಉದ್ಧಾರವೂ ಆಯಿತು. ಅದೆಷ್ಟು? ಅದು ಹಾಕಿ ಸಂಖ್ಯೆ ಇಲ್ಲದಷ್ಟು ರಾಕ್ಷಸರ ಉದ್ಧಾರವೂ ಕೂಡ ಆಯಿತು. ಇದು ಆ ಕಾಲದ್ದಾಯಿತು. ಕಾಲ ಕಳೆದ ಬಳಿಕೂ ಆಗ್ತಾನೆ ಇದೆ. ಅಂದಿನಿಂದ ಇಂದಿನವರೆಗೆ ರಾಮನಾಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥವರು, ರಾಮನ ರೂಪವನ್ನು ಧ್ಯಾನ ಮಾಡತಕ್ಕಂಥವರು, ರಾಮನ ಕಥೆಯನ್ನು ಕೇಳುವಂಥವರು ಎಷ್ಟು ಜನ ಉದ್ಧಾರ ಆಗಿದ್ದಾರೆ, ಆಗ್ತಾ ಇದ್ದಾರೆ ಇವತ್ತಿಗೂ ಕೂಡ. ಅಂತ ಸೀಮಿತವಲ್ಲ ಅವತಾರದ ಉದ್ದೇಶ ಅಂತ, ಅಸೀಮಿತ, ಅನಂತ, ಅದು ಶಾಂತವಲ್ಲ, ಅದು ಅನಂತ ಅದು ಅಂತ. ಹಾಗಾಗಿ ಕೆಲವೊಮ್ಮೆ ಗುರು ಹಾಗೆ ಬರೋದುಂಟು. ಅಂದ್ರೆ ದೇವರು ಗುರುವಾಗಿ ಆ ರೀತಿ ದೊಡ್ಡ ಸಂಕಲ್ಪ ಇಟ್ಕೊಂಡು ಬಂದಾಗ ಗುರು ಪರಂಪರೆಗಳು, ಗುರು ಸಂಪ್ರದಾಯಗಳು ಸೃಷ್ಟಿಯಾಗ್ತವೆ. ಹಾಗಾಗಿ ಗುರು ಸಂಪ್ರದಾಯಗಳಲ್ಲಿ ತುಂಬಾ ಮಹತ್ವ ಇರ್ತಕ್ಕಂಥದ್ದು ಅಂತ. ಈಗ ದೇವರ ಅವತಾರದಲ್ಲಿ ನಾವು ಅನುಪ್ರವೇಶ ಅವತಾರ ಅಂತ ಕೇಳ್ತೇವೆ, ಅಂಶಾವತಾರ ಅಂತ ಕೇಳ್ತೇವೆ, ಆವೇಶಾವತಾರ ಅಂತ ಕೇಳ್ತೇವೆ. 24 ರೂಪಗಳಲ್ಲಿರ್ತಕ್ಕಂಥದ್ದು ಇದು ಅಂತ. ಈಗ ಮಹರ್ಷಿ ಕಪಿಲ, ವೇದವ್ಯಾಸ, ದತ್ತ, ನಾರದ ಇವೆಲ್ಲ ಭಗವದ್ ಅವತಾರಗಳೇ. ಆದರೆ ಕೃಷ್ಣಾವತಾರದ ಹಾಗೆಯೋ ರಾಮಾವತಾರದ ಹಾಗೆಯೋ ಇರಬೇಕು ಅಂತಿಲ್ಲ. ಅದಕ್ಕೆಷ್ಟು ಬೇಕು ಅಷ್ಟು ಸಂಕಲ್ಪ, ಅಷ್ಟು ಚೈತನ್ಯ ಅಲ್ಲಿದೆ. ಹಾಗಾಗಿ ಈ ಅವತಾರಗಳಲ್ಲಿ ವೈವಿಧ್ಯ ಬಂದಿರತಕ್ಕಂಥದ್ದು. ಪೂರ್ಣಾವತಾರ, ಅಂಶಾವತಾರ, ಆವೇಶಾವತಾರ, ಅನುಪ್ರವೇಶ ಅವತಾರ, ಹಾಗೆ ಅಂತ. ಈಗ ನೋಡಿ, ಈಗ ನಮ್ಮದೇ ಪರಂಪರೆ ಉದಾಹರಣೆಗೆ ತೆಗೆದುಕೊಂಡ್ರೆ ಪರಂಪರೆ ಹೇಗೆ ಪ್ರಾರಂಭ ಆಗ್ತದೆ, ಗುರು ಪರಂಪರಾ ಸ್ತುತಿ ಹೇಗಿದೆ ಅಂದರೆ, ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯಂ ಅಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ಸಂತೋಟಕಂ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ ಗುರು ಸಂತತ ಮಾನತೋಸ್ಮಿ ಎನ್ನುವಾಗ ಈ ಗುರು ಪರಂಪರೆಯನ್ನು ಈಗ ಇಲ್ಲಿಂದ ಈಗ 36 ತಲೆಮಾರು ಹಿಂದಕ್ಕೆ ಹೋದ್ರೆ, ನಮ್ಮಿಂದ 36 ತಲೆಮಾರು ಹಿಂದಕ್ಕೆ ಹೋದ್ರೆ ಶಂಕರಾಚಾರ್ಯರಿದ್ದಾರೆ. ಅವರ ಹಿಂದೆ ಗೋವಿಂದ ಭಗವತ್ಪಾದರು, ಅವರ ಹಿಂದೆ ಗೌಡಪಾದರು, ಅವರ ಹಿಂದೆ ಶುಕಮುನಿಗಳು, ಶುಕರ ಹಿಂದೆ ವ್ಯಾಸರು, ವ್ಯಾಸರ ಹಿಂದೆ ಪರಾಶರರು, ಅವರ ಹಿಂದೆ ಶಕ್ತಿ ಮಹರ್ಷಿಗಳ ಹಿಂದೆ ವಸಿಷ್ಠರು, ವಸಿಷ್ಠರ ಹಿಂದೆ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮದೇವ, ಅದಕ್ಕಿಂತ ಹಿಂದೆ ಶ್ರೀಮನ್ನಾರಾಯಣ. ಇಲ್ಲಿಂದ ಆರಂಭ ಗುರು ಪರಂಪರೆ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಎನ್ನುವಾಗ ಲಕ್ಷ್ಮೀನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ. ಲಕ್ಷ್ಮೀನಾಥನಿಂದಲೇ ಆರಂಭ. ಆದಿಗುರು ಯಾರು ಅಂದ್ರೆ ಅವನೇ. ಶಂಕರರು ಪ್ರವರ್ತಕರು, ಶಂಕರರು ಹುಟ್ಟು ಹಾಕಿದ ಪರಂಪರೆ ಅಂತಲ್ಲ ಅದು. ಈ ಗುರು ಪರಂಪರೆ ಶಂಕರರು ಹುಟ್ಟು ಹಾಕಿದ್ರು ಅಂತಲ್ಲ, ಅದು ಮೊದಲೇ ಇತ್ತದು. ಶಂಕರರಿಗೆ ಗುರುಗಳಿದ್ರಲ್ಲ, ಅದು ಶಂಕರಾಚಾರ್ಯರಿಗೆ ಗುರುಗಳಿದ್ರು ಅಂದಮೇಲೆ ಅವರು ಹುಟ್ಟು ಹಾಕಿದ ಪರಂಪರೆ ಇಲ್ಲ, ಅವರು ಪ್ರವರ್ತಕರು ಅಂತ. ಆ ಪರಂಪರೆಗೆ ಹೊಸ ಚೈತನ್ಯವನ್ನು, ಹೊಸ ಶಕ್ತಿಯನ್ನು, ಹೊಸ ರೂಪವನ್ನು, ಹೊಸ ಆಯಾಮವನ್ನು ಕೊಟ್ಟವರು ಶಂಕರಾಚಾರ್ಯರು. ಅಂದ ಮಾತ್ರಕ್ಕೆ ಅದಕ್ಕಿಂತ ಹಿಂದೆ ಪರಂಪರೆ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕಿಂತ ಹಿಂದೆ ಇದೆ. ಹಿಂದೆ ನಾವು ಹೋಗ್ತಾ ಇದ್ರೆ ದೇವರವರೆಗೂ ಹೋಗ್ತದೆ ಅದು ಅಂತ, ಅಲ್ಲಿಂದ ಆರಂಭ ಆಗ್ತದೆ ಅಂತ. ಹಾಗಾಗಿ ಗುರುವಿನಿಂದ ದೇವರವರೆಗೆ ಎನ್ನುವಾಗ ಹಿಂದೆಲ್ಲ ದೇವರಿರಲಿಕ್ಕೆ ಬೇಕು. ಹಾಗಿಲ್ಲದೆ ಇದ್ರೆ ಆ ಪರಂಪರೆ ಸುಳ್ಳು, ಟೊಳ್ಳು, ಪೊಳ್ಳು. ಅದನ್ನು ನಾವು ಆಶ್ರಯಿಸಿದ್ರೆ ಇದೋ ಭ್ರಷ್ಟ ತದೋ ಭ್ರಷ್ಟ ಅಂತ ಆಗ್ಬಿಡ್ತೇವೆ. ಈಗ ಎಷ್ಟೋ ಇವತ್ತು ಈಗ ಆ ಸಂಪ್ರದಾಯವಿಲ್ಲದೆ ಇರತಕ್ಕಂಥ ಗುರುತ್ವ ಇವತ್ತು ನಡೆಯೋದು ನೋಡ್ಬೋದು ನಾವು. ಅವರಿಂದ ಒಳ್ಳೆ ಕೆಲಸ ಆಗ್ತಾ ಇರ್ಬೋದು, ಆಗಲಿ, ಅದು ಬೇಡ ಅಂತಲ್ಲ. ಅಥವಾ ಯಾರೋ ಮಹಾಪುರುಷರು ಮತ್ತೆ ಬಂದಾಗಲೂ ಕೂಡ ಇಂಥದ್ದು ಸಂಭವಿಸ್ತದೆ, ಅದು ಕೂಡ ಇದೆ. ಆದರೆ ಅನೇಕ ಅದು ಕಮರ್ಷಿಯಲ್, ಅದು ವ್ಯಾಪಾರಕ್ಕಿರ್ತಕ್ಕಂಥದ್ದು ಅಂತ. ಮುಂದೆ ನಾವು ಇದೇ ಶ್ಲೋಕದಲ್ಲಿ ಮುಂದೆ ನೋಡ್ತೇವೆ ನಾವು. ಗುರು ಅನ್ನೋದು ಈ ಕಮರ್ಷಿಯಲ್ ರೂಪ ಅಲ್ಲ, ಅದು ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಮುಂದಕ್ಕೆ ನಮಗೆ ಇದೇ ಶ್ಲೋಕದಲ್ಲಿ ಲಕ್ಷಣಗಳು ಸಿಗ್ತವೆ. ಆದರೆ ಈಗ ಆ ಗುರುವನ್ನು ಹಿಡ್ಕೊಂಡು ಹೋದ್ರೆ ಹಿಂದೆ 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 ಹೋಗುವಾಗ ದೇವರು ಸಿಗಬೇಕು ಅಂತ, ಅದು ಸಂಪ್ರದಾಯ. ನಾವು ಯಾವಾಗಲೂ ಕೊಡುವ ಉದಾಹರಣೆ ರೈಲ್ವೆ ಬೋಗಿಗಳದ್ದು. ರೈಲ್ವೆ ಬೋಗಿಗಳು ಈಗ 36 ಬೋಗಿಗಳ ಒಂದು ರೈಲು ಅಂತ ತೆಗೆದುಕೊಂಡ್ರೆ, ನಾವು 36ನೇ ಬೋಗಿಯಲ್ಲಿದ್ದೇವೆ ಅಂತ ತೆಗೆದುಕೊಂಡ್ರೆ, ಆ 36ನೇ ಬೋಗಿಗೆ ನಾವು ಕೃತಜ್ಞರಾಗಿರಬೇಕು. ಇದು ತಾನೇ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ನಮ್ಮನ್ನು ಎಂದು ಭಾವಿಸಿದರೆ ತಪ್ಪಲ್ಲ, ಆದ್ರೆ ಪೂರ್ಣ ಅಲ್ಲ ಅದು. ಯಾಕೆಂದ್ರೆ 36ನೇ ಬೋಗಿ ಅದು ಮುಂದಕ್ಕೆ ಸಾಗ್ತಾ ಇದ್ರೆ ಕಾರಣ 35ನೇ ಬೋಗಿ ಹಿಡ್ಕೊಂಡಿದೆ. ಅದನ್ನು 35ನೇ ಬೋಗಿ 36ನೇ ಬೋಗಿಯನ್ನು ಕರ್ಕೊಂಡು ಹೋಗ್ತಾ ಇದೆ. ಸ್ವಂತ ಶಕ್ತಿಯಿಂದ 36ನೇ ಬೋಗಿ ಮುಂದಕ್ಕೆ ಹೋಗ್ತಾ ಇಲ್ಲ. 35ನೇ ಬೋಗಿಯ ಮಹತ್ವ ಇದು ಅಂತ, ಅದು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂತ. ಹಾಗಾದ್ರೆ 35 ಮೊದಲ ಅಂತಂದ್ರೆ ಅಲ್ಲ,
34ನೇದು 35ನೇ ಭೋಗಿಯನ್ನು ಕಳ್ಕೊಂಡು ಹೋಗ್ತಾ ಇದೆ. 33ನೇದು 34ನೇದು, 32 33ನೇದನ್ನ ಹೀಗೆ ನಾವು ಹಿಂದಕ್ಕೆ ಹೋದರೆ 1ನೇ ಭೋಗಿ 2ನೇ ಭೋಗಿಯನ್ನು ಹಿಡಿದು ಕರ್ಕೊಂಡು ಹೋಗ್ತಾ ಇದೆ. 1ನೇ ಭೋಗಿಯ ಶಕ್ತಿಯಿಂದಾಗಿ ಅದು ಎಳೆದಿದ್ರಿಂದ 2ನೇ ಭೋಗಿ ಮುಂದಕ್ಕೆ ಬರ್ತಕ್ಕಂಥದ್ದು ಅಂತ. ಹಾಗಾದ್ರೆ 1ನೇ ಭೋಗಿಯೇ 1ನೇದ ಅಂದ್ರೆ ಅಲ್ಲ, ಎಂಜಿನ್ ಇದೆ ಅದಕ್ಕಿಂತ ಮುಂದೆ ಅಂತ. ಎಂಜಿನ್ ಈ 1ನೇ ಭೋಗಿಯನ್ನು ಮುಂದಕ್ಕೆ ಸೆಳೀತಾ ಇದೆ. ಎಂಜಿನ್ನ ಪವರ್ ಅದು, ಎಂಜಿನ್ನ ಶಕ್ತಿ ಅದು ಅಂತ. ಹಾಗೆ ಹಿಂದಿನ ಎಲ್ಲ ಭೋಗಿಗಳು ಮುಂದೆ ಚಲಿಸ್ತಾ ಇರ್ತವೆ ಅಂತ. ನಮಗೆ ಆಶ್ರಯ ಕೊಟ್ಟಿದ್ದು 36ನೇ ಭೋಗಿ, ನಮಗೆ ಅವಕಾಶ ಕೊಟ್ಟಿದ್ದು 36ನೇ ಭೋಗಿ, ನಾವಲ್ಲೂ ಕೊಡ್ತಿದ್ದೇವೆ, ನಮ್ಮನ್ನು ಅದೇ ಕರ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋ ಸತ್ಯ ಆದರೂ ಕೂಡ ಪೂರ್ಣ ಸತ್ಯ ಅಲ್ಲ ಅಂತ. ಪೂರ್ಣ ಸತ್ಯ 36 ಭೋಗಿಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಂಜಿನ್ ಅದು ಭಗವಂತ. ಈ ಭೋಗಿಗಳು ಯೋಗಿಗಳು. ನಾವು ಭೋಗಿ ಅಂತ ಹೇಳ್ತಾ ಇರೋದಷ್ಟೇ ಹೊರತು ರೈಲ್ವೆ ಭೋಗಿಗಳ ಜಾಗದಲ್ಲಿ ಯೋಗಿಗಳನ್ನು ಕಲ್ಪನೆ ಮಾಡ್ಕೊಳ್ಳಿ. ಆ ಯೋಗಿಗಳಿಗೆ ಒಂದರಿಂದ ಅವರು ಗುರುಗಳಿದ್ದಾರೆ. ಅವರೆಲ್ಲರ ಹಿಂದೆ ಆದಿಗುರು ಭಗವಂತ ಇದ್ದಾನೆ. ಹೀಗಿರಬೇಕು, ಹೀಗಿದ್ರೆ ಮಾತ್ರವೇ ಅದು ಸಂಪ್ರದಾಯ ಅಂತ, ಅದು ಪರಂಪರೆ. ಹೀಗಿಲ್ಲದೆ ಇದ್ರೆ ಅದು ಇದಂತೂ ಅಲ್ಲ, ಅದು ಪರಂಪರೆ ಅಂತೂ ಅಲ್ಲ, ಸಂಪ್ರದಾಯ ಅಂತೂ ಅಲ್ಲ, ಅಂತೂ ಅಲ್ಲ. ಅದು ಯಾವ್ದಾದ್ರು ಬೇರೆ ಹೆಸರು ಕೊಟ್ಕೊಳ್ಬಹುದು. ಅವರಿಗೆಲ್ಲ ನಮ್ಮ ಒಂದು ಆಗ್ರಹ ಅಂದ್ರೆ ನೀವು ಬೇರೆ ಅಂದ್ರೆ ಹೆಸರು ಕೊಟ್ಕೊಳ್ಳಿ, ಈ ಒಳ್ಳೆ ಶಬ್ದಗಳನ್ನು ಬಳಸಬೇಡಿ. ಈ ಸಂಪ್ರದಾಯ ಪರಂಪರೆ ಶಬ್ದಗಳನ್ನು ಬಳಸಬೇಡಿ. ಇದು ಇರುವಂಥದ್ದು ಇದಕ್ಕೆ ಮಾತ್ರ ಅಂತ. ಹೀಗಿದ್ರೆ ಮಾತ್ರವೇ ಅದು ಒಪ್ಪುವಂಥದ್ದು ಅಂತ. ಈಗ ಶಾಂಕರ ಸಂಪ್ರದಾಯವಾಯಿತು, ಬೇರೆ ಅನೇಕ ಸಂಪ್ರದಾಯಗಳು ಹೀಗೆ ಇದೆ ಅಂತ. ಈಗ ನಾಥ ಸಂಪ್ರದಾಯ ಇದೆ, ಗೋರಖನಾಥರು ಅದನ್ನ ಪ್ರವರ್ತನೆ ಮಾಡ್ತಾರೆ. ಗೋರಖನಾಥರು ಪ್ರವರ್ತಕರು, ಮತ್ಸ್ಯೇಂದ್ರನಾಥರು, ಗೋರಖನಾಥರು. ನಾವು ಇವತ್ತೆಲ್ಲ ಆಸನಗಳು ಮಾಡ್ತೇವಲ್ಲ, ಮತ್ಸ್ಯೇಂದ್ರಾಸನ ಮಾಡ್ತೇವೆ, ಅಥವಾ ಗೋರಕ್ಷಾಸನ ಅದು ಮಾಡ್ತೇವೆ, ಅಥವಾ ಬೇರೆ ಬೇರೆ ಆಸನಗಳು ಮಾಡ್ತೇವೆ, ಪ್ರಾಣಾಯಾಮಗಳು ಮಾಡ್ತೇವೆ. ಎಲ್ಲ ಅವ್ರದ್ದೇ ಭಿಕ್ಷೆ ಅದು, ನಾಥ ಪರಂಪರೆ ಭಿಕ್ಷೆ ಅದು. ಅವ್ರನ್ನ ಬಿಟ್ಟು ಯೋಗವೇ ಇಲ್ಲ. ಯೋಗವನ್ನು ಕಟ್ಟಿ ಬೆಳೆಸಿದವರೇ ಅವರು ಅಂತ. ನಾಥ ಪರಂಪರೆ ಇವತ್ತಿಗೂ ಇದೆ, ಜೀವಂತವಾಗಿದೆ, ಚೈತನ್ಯಮಯವಾಗಿದೆ ಇವತ್ತಿಗೂ ಆ ಪರಂಪರೆ. ಆ ಪರಂಪರೆಯ ಒಂದು ಪ್ರಥೆ ಹೇಗೆ ಅಂದ್ರೆ ಆದಿನಾಥನಿಂದ ಆರಂಭ ಆಯಿತು ಅದು ಅಂತ. ನವನಾಥರು ಅಂತ ಬರ್ತಾರೆ, ಆದಿನಾಥ ಅಂತ, ಆದಿನಾಥನಿಂದ ಆರಂಭ ಆಯಿತು. ಯಾರಪ್ಪ ಈ ಆದಿನಾಥ? ಯಾರದು? ಯಾವ ತಂದೆ ತಾಯಿ ಮಗ ಅವನು? ಯಾವ ಮಕ್ಕಳ ಅಪ್ಪ ಅವನು ಅಂದ್ರೆ ಅವನಿಗೆ ತಂದೆ ತಾಯಿ ಇಲ್ಲ, ಅವನೇ ಎಲ್ಲರಿಗೂ ತಂದೆ ತಾಯಿ ಅಂತ. ಶಿವನೇ ಆದಿನಾಥ, ಸಾಕ್ಷಾತ್ ಪರಮೇಶ್ವರನೇ ಆದಿನಾಥ ಅಂತ. ನಾಥ ಪರಂಪರೆಗೂ ಇದೇ ಒಂದು ಹಿನ್ನೆಲೆಯನ್ನು ನಾವು ಕಾಣ್ತೇವೆ ಅಂತ. ಹಾಗೆ ದತ್ತ ಸಂಪ್ರದಾಯ ಇದೆ. ದತ್ತ ಸಂಪ್ರದಾಯದಲ್ಲಿ ಕೂಡ ಈಗ ದತ್ತಾತ್ರೇಯರು, ನರಸಿಂಹ ಸರಸ್ವತಿಗಳು, ಶ್ರೀಪಾದ ಶ್ರೀವಲ್ಲಭರು, ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಇದೆಲ್ಲ ಅಂದ್ರೆ ಮುಂದುವರೆದಿರ್ತಕ್ಕಂಥದ್ದು ಅಂತ. ಆಮೇಲೆ ನಾನಾ ರೀತಿಯಿಂದ ದತ್ತ ಪರಂಪರೆಯ ಶಾಖೆಗಳು ಈ ರಾಷ್ಟ್ರದಲ್ಲಿ ಹಬ್ಬಿ ಹರಡಿದಾವೆ. ಎಲ್ಲಿಂದ ಎಲ್ಲಿವರೆಗೂ ಇದೆ ಈ ದತ್ತ ಪರಂಪರೆಯ ಒಂದು ವಿಸ್ತಾರ ಅಂತ. ಆ ಮೊದಲ ಗುರು ದತ್ತಾತ್ರೇಯ ಸಾಕ್ಷಾತ್ ಭಗವತ ಅವತಾರ, ಬ್ರಹ್ಮ ವಿಷ್ಣು ಶಿವಾತ್ಮಕ ಅವನು. 3 ಜನರು ಸೇರಿದ್ದಾನೆ ಅವನು ದತ್ತ ಅಂತ ಆಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅಲ್ಲಿ ಕೂಡ ನಾವು ಅದನ್ನೇ ಕಾಣ್ತೇವೆ. ಮೊದಲನೇ ಗುರು ಯಾರು ಅಂದ್ರೆ ಪರಮಾತ್ಮನೇ ಅಂತ. ಹಾಗೆ ಈಗ ಬೌದ್ಧ ಜೈನ ಸಂಪ್ರದಾಯಗಳಿದೆ, ಅಲ್ಲಿ ಅವರು ನೈರಾತ್ಮ್ಯವಾದಿಗಳು ಅವರು ಅಂತ ಅನ್ಕೊಳ್ಳೋಣ. ಅಲ್ಲೂ ಕೂಡ ದೇವರ ಜಾಗದಲ್ಲಿ ಅವರು ಮಹಾವೀರನನ್ನು ಬುದ್ಧನನ್ನು ನೋಡ್ತಾರೆ. ನಾವು ದೇವರು ಅಂತ ಏನೇನು ಮಾಡ್ತೇವೋ ಅದನ್ನೆಲ್ಲ ಅವ್ರು ಅವ್ರಿಗೆ ಮಾಡ್ತಾರೆ, ಬುದ್ಧನಿಗೂ ಮಹಾವೀರನಿಗೂ ಮಾಡ್ತಾರೆ. ಎಂದ ಮೇಲೆ ಅಲ್ಲಿಗೆ ಬಂತದ್ದು ಅಂತ. ಹಾಗಾಗಿ ದೇವರಲ್ಲದೆ ಗುರು ಪರಂಪರೆಗೆ ಒಂದು ನಾಂದಿಯನ್ನು ಹಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ನಮ್ಮ ಪರಂಪರೆಯಲ್ಲಂತೂ ಅದು ಲಕ್ಷ್ಮೀನಾಥ ಸಮಾರಂಭಾಂ ನಾರಾಯಣಂ ಪದ್ಮಭವಂ ವಸಿಷ್ಠಂ ಅದು ಹೇಗೂ ಆಯ್ತಲ್ಲ. ಶಂಕರರು ಪ್ರವರ್ತಕರು, ಅವರನ್ನು ಕೂಡ ನಾವು ಸಾಕ್ಷಾತ್ ಪರಮಶಿವಾವತಾರಿ ಎಂಬುದಾಗಿ ಭಾವಿಸ್ತಕ್ಕಂಥದ್ದು. ಕೇವಲ ಭಾವಿಸೋದಲ್ಲ, ಅದು ವಿಷಯ. ಅದು ಶಂಭುವರ ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ. ಶಂಭುವಿನ ಮೂರ್ತಿಯು ಅಂದ್ರೆ ಮೂರ್ತಿವೆತ್ತ ಶಂಭುವು ಈ ಲೋಕದಲ್ಲಿ ಶಂಕರಾಚಾರ್ಯರಾಗಿ ಸಂಚರಿಸಿದನು. ಶಂಭುವರ ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ, ದೇವರೇ. ಹಾಗಿದ್ರೆ ಮಾತ್ರವೇ ಈ ಪರಂಪರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಗುರು ಪರಂಪರೆಗೆ, ಗುರು ಸಂಪ್ರದಾಯಕ್ಕಿರ್ತಕ್ಕಂಥ ವೈಶಿಷ್ಟ್ಯ ಅಂದ್ರೆ ಆದಿಯಲ್ಲಿ ಭಗವಂತ ಇರತಕ್ಕಂಥದ್ದು, ಆ ಚೇತನ ಹರಿದು ಬರತಕ್ಕಂಥದ್ದು. ಇದು ಒಂದಾದ್ರೆ ಅದರ ಆವರಣ, ಅದರ ಚೌಕಟ್ಟು, ಒಂದು ಶಿಸ್ತುಬದ್ಧವಾಗಿರತಕ್ಕಂಥ ಜೀವನ, ಜವಾಬ್ದಾರಿ ಒಂದು ಅದೆಲ್ಲ ಇದೆ ಅಂತ. ಬಗೆ ಬಗೆಯ ಸಾಧನಾ ವಿಧಾನಗಳು, ಸಾಧನೆಗೆ ಅನುಗುಣವಾಗಿರ್ತಕ್ಕಂಥ ಬದುಕಿನ ನಿರೂಪಣೆ ಇರ್ತದೆ ಅದರಲ್ಲಿ ಅಂತ.
ಯೋಗ ತಾರಾವಳಿಯಲ್ಲಿ ಶಂಕರಾಚಾರ್ಯರು ಹೇಳಿದ ಹಾಗೆ ಸದಾಶಿವೋಕ್ತಾನೆ ಸಪಾದ ಲಕ್ಷ ಲಯಾವಧಾನಾನಿ ಬಸಂತಿ ಲೋಕೆ. ಲಯಕರ್ತ ಶಿವನು ಮನೋಲಯಕ್ಕೆ, ಸಮಾಧಿಗೆ 1 ಲಕ್ಷ ವಿಧಾನಗಳನ್ನು ಹೇಳಿದನಂತೆ. ಸದಾಶಿವೋಕ್ತಾನಿ ಸಪಾದ ಲಕ್ಷ ಲಯಾವಧಾನಾನಿ. ಮನೋಲಯಕ್ಕೆ, ಮನಸ್ಸಮಾಧಿಗೆ ಕಾರಣೀಭೂತವಾಗತಕ್ಕಂಥ 1 ಲಕ್ಷ ಮಾರ್ಗಗಳನ್ನು ಭಗವಂತನು ಸದಾಶಿವನು ನಿರೂಪಿಸಿದನು ಎಂಬುದಾಗಿ ಸದಾಶಿವನ ಅವತಾರಿಗಳಾಗಿರ್ತಕ್ಕಂಥ ಶಂಕರಾಚಾರ್ಯರು ಹೇಳ್ತಾರೆ. ಹಾಗೆ ಇವೆಲ್ಲ ಏನು ಅಂದ್ರೆ ಭಗವಂತನ ಸೇರ್ಲಿಕ್ಕೆ ಇರ್ತಕ್ಕಂಥ ವಿವಿಧವಾಗಿರ್ತಕ್ಕಂಥ ಮಾರ್ಗಗಳು ಈ ಪರಂಪರೆಗಳಲ್ಲಿದೆ ಅದೆಲ್ಲ ಅಂತ. ಅವರು ಹೇಗೆ ಬದುಕ್ತಾರೆ, ಅವರು ಸುತ್ತ ಏನೆಲ್ಲ ಒಂದು ಆವರಣ ಇದೆ, ಅವರು ಏನನ್ನು ಕೊಡ್ತಾರೆ, ಏನನ್ನು ಉಪದೇಶಿಸ್ತಾರೆ, ಇಲ್ಲೆಲ್ಲ ಹಾಸುಹೊಕ್ಕಾಗಿ ಅದು ಹರಿದು ಬಂದಿರುತ್ತದೆ. ಅದೊಂದು ಪದ್ಧತಿಯಾಗಿ, ಒಂದು ವ್ಯವಸ್ಥೆಯಾಗಿ ಕಲ್ಪಿತವಾಗಿರುತ್ತದೆ. ಈಗ ಒಂದು ರೈಲ್ವೆ ಬೋಗಿ ಉದಾಹರಣೆ ಕೊಟ್ಟು ನಾವೀಗ ರೈಲ್ವೆ ಬೋಗಿಗೆ ಆ ಒಂದು ಡಬ್ಬಿ ಇದೆಯಲ್ಲ, ಡಬ್ಬಿ ಇಲ್ಲದೆ ಬರೀ ಚಕ್ರ ಮತ್ತು 5 ಮಾತ್ರ ಇದ್ದಿದ್ರೆ ಅದ್ರ ಮೇಲೆ ಕೂತು ಹೋಗಿ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನೋಡಿ. ಹಾಗಾದ್ರೆ ಏನ್ ಬೇಕು? ಒಂದು ಆವರಣ ಬೇಕು. ಬಿದ್ದು ಹೋಗಬಾರದಲ್ಲ ಆ ಕಡೆಗೆ ಈ ಕಡೆ, ಸುಖವಾಗಿ ಕೂತ್ಕೊಳ್ಳೋದಕ್ಕೆ ಸಾಗೋದಕ್ಕೆ ಸಾಧ್ಯ ಆಗಬೇಕಲ್ಲ. ಇವೇ ಆ ಪರಂಪರೆಗಳು, ಶಿಷ್ಟಾಚಾರಗಳು, ಆ ಬೇರೆ ಬೇರೆ ರೀತಿಯ ಆಚರಣೆಗಳು, ನಿಯಮಗಳು ಏನೆಲ್ಲ ಬಂದಿದೆ, ಸಂಪ್ರದಾಯಗಳೇನು ಬಂದಿದೆ ಒಂದು ಗುರು ಪರಂಪರೆಗಳಲ್ಲಿ, ಅದೆಲ್ಲ ಸೇರಿ ಒಂದು ಚೌಕಟ್ಟು, ಒಂದು ಬೋಗಿ ನಿರ್ಮಾಣವಾಗ್ತಕ್ಕಂಥದ್ದು ಅಂತ. ಈಗ 4 ಗೋಡೆಗಳ ಮಧ್ಯೆ ಸುಖವಾಗಿ ನಾವು ನೀವು ಕುಳಿತು ಮಾತನಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಈ ಗೋಡೆ ಇಲ್ಲದೆ ಇದ್ಬಿಟ್ರೆ ಚೂರ್ಪಾರ್ ಹೊತ್ತಿಗೆಲ್ಲ ತೊಂದರೆ ಇಲ್ಲ, ಆದ್ರೆ ರಾತ್ರಿ ಮೀರಿದಾಗ ಚಳಿ ಆಗ್ಬಹುದು, ಮಳೆ ಬಂದ್ರೆ ನೆನೀಬಹುದು, ಬಿಸಿಲೇರಿದ್ರೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಇವೆಲ್ಲವುಗಳಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಚೌಕಟ್ಟು, ಈ ಆವರಣ ಕಲ್ಪನೆ ಮಾಡಿಕೊಡ್ತಕ್ಕಂಥದ್ದು ಈ ಗುರು ಸಂಪ್ರದಾಯ, ಗುರು ಪರಂಪರೆಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಇವೆಲ್ಲವೂ ಕೂಡ ಬೇಕು ಅಂತ. ಪಾಮರನಿಗೆ ಕಷ್ಟವಾಗ್ತದೆ, ಪರಮಜ್ಞಾನಿ ಆದ್ರೆ ಹಂಸವಾಗಿ ಹಾರಿ ಹೋಗ್ತಾನೆ. ಅವನಿಗೇನೂ ಬೇಡ, ಯಾವ ಪದ್ಧತಿಯೂ ಬೇಕಾಗದೇ ಇರ್ಬೋದು, ಯಾವ ಆಚರಣೆ ಬೇಕಾಗದೇ ಇರ್ಬೋದು, ಯಾವ ನಿಯಮವೂ ಬೇಕಾಗದೇ ಇರ್ಬೋದು, ಶಂಕರರಂತವರಿಗೆ ಯಾವುದೂ ಬೇಕಾಗದೇ ಇರ್ಬೋದು. ಆದ್ರೆ ಸಾಮಾನ್ಯ ಮನುಷ್ಯ, ಅವನಿಗೆ ರೆಕ್ಕೆ ಇಲ್ಲ, ಹಂಸದ ಹಾಗೆ ಪರಮಹಂಸರಂತೆ ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸೋಪಾನ ಕಟ್ಟಿಕೊಡ್ಬೇಕಾಗ್ತದೆ ಅಂತ. ಅದೇ ಗುರು ಪರಂಪರೆ. ಹಾಗಾಗಿ ಹೀಗೆ ಬಾ, ಹೀಗೆ ಕೂತ್ಕೋ, ಹೀಗೆ ನಮಸ್ಕಾರ ಮಾಡು, ಹೀಗೆ ಆಶೀರ್ವಾದ ಪಡೆ, ಈ ನಿಯಮಗಳನ್ನು ಪಾಲಿಸು, ಈ ರೀತಿ ನಡ್ಕೋ, ಹೀಗೆ ಭಾವಿಸು, ಹೀಗೆ ನೆನಪಿಸು, ಇಂತಿಂಥ ಸಂದರ್ಭಕ್ಕೆ ಆಶ್ರಯಿಸು, ಹೀಗೆ ಮಾಡಿ ಬೇಡ, ಇಂತಿಂಥ ದುರಾಚರಣೆಗಳು, ಇಂತಿಂಥ ತಪ್ಪು ನಡೆಗಳು ಬರಬಾರ್ದು ನಿನ್ನಲ್ಲಿ. ಸಂಪ್ರದಾಯಗಳೇ ಪರಂಪರೆಗಳಲ್ಲಿ ಇರ್ತಕ್ಕಂಥ ಇದ್ಯಾವುದೂ ಇಲ್ಲ ಅಂತಂದ್ರೆ, ಇದ್ದಕ್ಕಿದ್ದಂತೆ ನಾನು ಗುರು ಅಂತ ಬಿಟ್ಕೊಂಡು ಆ ಹಿಂದೆ ಮುಂದೆ ಇಲ್ಲೇ ಇದ್ದಾಗ ಇದ್ಯಾವುದೂ ಇರೋದಿಲ್ಲ. ಅಳಿಲಿಕ್ಕೆ ನಮಗೆ ಪಾಮರರಿಗೆ ಮಾನದಂಡ ಇರೋದಿಲ್ಲ. ಈಗ ದೊಡ್ಡ ಪ್ರಶ್ನೆ ಬರ್ತಕ್ಕಂಥದ್ದು, ಯಾವಾಗ ಗುರುವನ್ನು ಪರೀಕ್ಷಿಸಿ ಸ್ವೀಕಾರ ಮಾಡುವ ಎಂದು ಕೂಡ ಬರುವ ದೊಡ್ಡ ಪ್ರಶ್ನೆ, ನಮ್ಗೆ ಎಲ್ಲಿ ಆ ಯೋಗ್ಯತೆ, ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವ ಗುರುವನ್ನು ನಾವು ಎಂಬುದೇ ಬರ್ತಕ್ಕಂಥದ್ದು. ಅದು ಅಸಾಧ್ಯ, ಕಷ್ಟ ಸಾಧ್ಯ ಅನ್ನುವುದು ಸತ್ಯವೇ. ಆದ್ರೆ ಇದು ಸುಲಭ. ಒಂದು ಸಂಪ್ರದಾಯ ಎಲ್ಲಿದೆ ನೋಡು ಅಂದ್ರೆ ಪಾಮರರಿಗೆ ನೋಡ್ಲಿಕ್ಕೆ ಸುಲಭ ಆಗ್ತದೆ. ಆಗ ಈಗ ಅದಿಲ್ಲದೆ ಇದ್ದಾಗ ಪಾಮರನು ಏನು ಅಂತ ನೋಡಿ ಅವನು ಗುರು ಅಂತ ಒಪ್ಕೊಳ್ತಾನೆ, ಏನು ಅಂತ ಆಶ್ರಯಿಸ್ತಾನೆ. ಅದು ಅಸಲಿಯೋ ನಕಲಿಯೋ ಗೊತ್ತಾಗೋದು ಹೇಗೆ? ಕೊಟ್ಟಿ ಆದ್ರೆ ತಾನೇ ದಾಟಿದವನು ಬೇರೆಯವ್ರನ್ನ ಹೇಗೆ ದಾಟಿಸ್ತಾನೆ? ಅಂಧೇನೇವ ನಯ್ಯಮಾನ ಯಥಾಂಧಾಹ, ಕುರುಡನನ್ನು ಒಯ್ದಂತೆ. ಕುರುಡರ ಗುಂಪನ್ನು ಕುರುಡನು ಕರೆದೊಯ್ದಂತೆ ಆಗಿ ಹೋದೀತು. ಗೊತ್ತಾಗೋದು ಹೇಗೆ ಅಂತ? ಕೊನೆ ಪಕ್ಷ ಸಂಪ್ರದಾಯವನ್ನು ಆಶ್ರಯಿಸು. ಒಂದು ವೇಳೆ ಆ ಗುರುವಿಗೆ ಅಂತಹ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಆ ಪರಂಪರೆಗೆ ಇರ್ತದೆ, ಆ ಸಂಪ್ರದಾಯಕ್ಕೆ ಇರ್ತದೆ ಅಂತ. ಎಲ್ಲೊಂದು ಕಡೆ ನಮಗೆ ಆ ಸಂಪ್ರದಾಯದ ಪುಣ್ಯ ನಮ್ಮನ್ನ ಉದ್ಧಾರ ಮಾಡ್ತದೆ ಅಂತ. ಈಗ ಪುರೋಹಿತರ ಮನೆಯಲ್ಲಿ ಹುಟ್ಟಿದವನು ಅವನು, ನಮ್ಮ ಪುರೋಹಿತರ ಮನೆಯಲ್ಲಿ ಹುಟ್ಟಿದವನು, ಅವನು ಕಲ್ತವನಲ್ಲ. ಆದ್ರೂ ಮನೆಯಲ್ಲಿ ಕೂರಿಸು ನಮಸ್ಕಾರ ಮಾಡು. ಬೇರೆಯವ್ರು ಮಾಡಿಸ್ಲಿ ಕಾರ್ಯಕ್ರಮವನ್ನು, ಆದ್ರೆ ಅವನನ್ನು ಕೂರಿಸಿ ನಮಸ್ಕಾರ ಮಾಡು. ಯಾಕೆ ಮಾಡಬೇಕು? ಇವತ್ತಿನ ಕಾಲದ ಪರಿಭಾಷೆಯಲ್ಲಿ ಅವನಿಗೇನು ಪದವಿ ಇದೆ, ಅವನಿಗೇನು ಅರ್ಹತೆ ಇದೆ, ಏನು ಅಧ್ಯಯನ ಇದೆ, ಅವ್ನು ಯಾಕೆ ಕೂರಿಸ್ಬೇಕು ಮನೇಲಿ ಅಂತಲೇ ಬರ್ತದೆ ನೋಡಿ ಅಂತ. ಆದ್ರೂ ಮನೆ ಮೇಲೆ ಕೂರಿಸ್ತೇವೆ ನಾವು. ಅವನಿಗೆ ಅಗ್ರ ಮರ್ಯಾದೆಯನ್ನು, ಅಗ್ರ ತಾಂಬೂಲವನ್ನು ಅವನಿಗೆ ಕೊಡಲಾಗ್ತದೆ ಅಂತ. ಯಾಕೆ ಹಾಗೆ ಅಂದ್ರೆ ಎದುರಿರುವ ವ್ಯಕ್ತಿ
ಅವನ ಅಧ್ಯಯನ ಸಂಪನ್ನ ಅಲ್ಲದೆ ಇರ್ಬೋದು, ಆದರೆ ಹಿಂದೆ ಪರಂಪರೆ ಇದೆ, ಹಿಂದೆ ಸಂಪ್ರದಾಯ ಇದೆ, ಹಿಂದೆ ಪರಂಪರೆ ಇದೆ. ಅಲ್ಲಿ ಅನೇಕ ಶ್ರೇಷ್ಠ ವ್ಯಕ್ತಿಗಳ, ಜ್ಞಾನಿಗಳ, ತಪಸ್ವಿಗಳ ಕುಡಿಯಾಗಿ ಇವನು ಬಂದಿದ್ದಾನೆ. ಹಾಗಾಗಿ ಇವನು ಅಜ್ಞಾನಿಯೇ ಇರ್ಬೋದು, ಆದರೆ ಸುಜ್ಞಾನಿಗಳ ಪರಂಪರೆ ಬಂದಿರೋದ್ರಿಂದ ಇವನಿಗೆ ಮಾಡಿದ ನಮಸ್ಕಾರ ಅವರಿಗೆಲ್ಲ ಮುಟ್ತದೆ. ಇವನು ಮಾಡಿದ ಆಶೀರ್ವಾದ ಅವರೆಲ್ಲರಿಂದ ಬರ್ತದೆ. ಹಾಗಾಗಿ ಆ ಒಂದು ಮಹತ್ವ ಇರ್ತಕ್ಕಂಥದ್ದು ಅಂತ. ನಾವೀಗ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ವಿ. ಯಾವಾಗಲೂ ಈ ಪರಂಪರೆ ಮಹತ್ವದ ಬಗ್ಗೆ ಹೇಳುವಾಗ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ವಿ. ಕಟ್ಟಿಗೆ ಹೊಡಿತಾ ಇದ್ದ ಅಂತ ಒಂದು ಉದಾಹರಣೆ ಯಾವಾಗಲೂ ಕೊಡೋದು ನಾವು. ದೇವದತ್ತ ಕಟ್ಟಿಗೆ ಹೊಡಿತಾ ಇದ್ದ ಅಂತ 36 ಪೆಟ್ಟು ಹೊಡಿತಾನೆ. 36 ಬಾರಿ ಕೊಡಲಿಯಿಂದ ಪ್ರಹರಿಸಿದ ಬಳಿಕ ಆ ಮರದ ದಿಮ್ಮಿ ಒಡೆಯಿತು ಅಂದ್ಕೊಂಡಂತೆ ಅವನು. ಮೊದಲೇ ಗೊತ್ತಾಗಲಿಲ್ಲ. ಗೊತ್ತಾಗಿದ್ರೆ ಈ 36ನೇ ಪೆಟ್ಟನ್ನೇ ಮೊದಲು ಹಾಕಿಬಿಡ್ತಾ ಇದ್ದೆ. ಸುಮ್ಮನೆ 35 ಪೆಟ್ಟು ಹಾಕಿದ್ನಲ್ಲ, ಇದು ಹೊಡೆಯೋದು 36ನೇ ಪೆಟ್ಟಿಗೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ಅದನ್ನೇ ಮೊದಲು ಹಾಕ್ಬೋದಿತ್ತಲ್ಲ. ಇದನ್ನ ಕೇಳಿದಾಗ ನಿಮ್ಗೆಲ್ರಿಗೂ ನಗು ಬರ್ತದೆ. ಯಾಕೆಂದ್ರೆ 36ನೇ ಪೆಟ್ಟನ್ನು ಮೊದಲು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಹಾಕಿದ್ರೆ ಅದು 1ನೇ ಪೆಟ್ಟೆ ಆಗ್ತದೆ ಹೊರತು ಅದು 36ನೇ ಪೆಟ್ಟು ಆಗೋದಿಲ್ಲ. 36ನೇ ಪೆಟ್ಟು ಆಗಬೇಕಾದ್ರೆ ಹಿಂದೆ 35 ಇರಲೇಬೇಕು ಅಂತ. ಹಾಗೆ ಈಗ ನಿಮ್ಗೆ ಇವತ್ತು ಆ ಸಂಪ್ರದಾಯದಲ್ಲಿ ಇವತ್ತು ಯಾರು ಇರ್ತಾರೋ ಅವರಿಂದ ಆಶೀರ್ವಾದ ಪ್ರಾಪ್ತ ಆಗಿರ್ಬೋದು. ಆದರೆ ಅದ್ರ ಹಿಂದೆ 35 ಗುರುಗಳು ಇರ್ತಾರೆ, ಅಥವಾ ಹಿಂದೆ ಎಷ್ಟು ಗುರುಗಳು ಆಗಿ ಹೋಗಿದ್ದಾರೋ ಅವರೆಲ್ಲರೂ ಇರ್ತಾರೆ. ಅವರ ತಪಸ್ಫಲ, ಅವರ ಆಶೀರ್ವಾದ ಅದು ಸೇರಿ ಬಂದಿರ್ತದೆ. ಅದು ಅಂತ ಸರಿ ಬಾರದೆ ಈ ಕೆಲಸ ಆಗ್ತಕ್ಕಂಥದ್ದಲ್ಲ. ಹಾಗಾಗಿ ಯಾರಾದರೂ ಇವತ್ತು ಹುಟ್ಟಿ ಅಂದ್ರೆ ಭಗವಂತನನ್ನು ಬಿಟ್ಟು ನಾವು ಮಾತಾಡ್ತಕ್ಕಂಥದ್ದು ಅಂತ ಭಗವತ್ ಪುರುಷರಿಗೆ ಇದು ಅನ್ವಯ ಆಗ್ತಕ್ಕಂಥದ್ದಲ್ಲ. ಈ ಸುಮ್ಮನೆ ಅಲ್ಲಿ ಇಲ್ಲಿ ಅಣಬೆಗಳ ಹಾಗೆ ಹುಟ್ಟಿ ನಾನು ಗುರು ಅಂತ ಹೇಳ್ತಕ್ಕಂಥವ್ರು 1ನೇ ಪೆಟ್ಟು 36ನೇ ಪೆಟ್ಟು ಒಂದಿನೇ ಬಂದ ಹಾಗೆ ಅದು ಅಂತ. ಅಂದ್ರೆ ಅದು 36 ಆಗ್ಬೇಕಾದ್ರೆ 35 ಬೇಕು ಹಿಂದ್ಗಡೆಗೆ ಅಂತ. ಅದಕ್ಕೆ ಶಾರ್ಟ್ ಕಟ್ ಇಲ್ಲ, ಅದಕ್ಕೆ ಬೇರೆ ದಾರಿಯೇ ಇಲ್ಲ. ಅದಕ್ಕೆ ಈಗ 85 ವರ್ಷಕ್ಕೆ ಒಂದು ಪಕ್ವತೆ ಬರ್ತದೆ. ಆ ಪಕ್ವತೆ 85 ವರ್ಷಕ್ಕೆ ಬರ್ತದೆ, ಶಾರ್ಟ್ ಕಟ್ ಇಲ್ಲ. ಈಗ ನನಗೆ ನಾಳೆ 85 ವರ್ಷ ಆಗಲಿ ಅಂದ್ರೆ ಆಗೋದಿಲ್ಲ. 85 ವರ್ಷ ಆಗೋದಕ್ಕೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಅಂತ. 84 ಕಳಿಬೇಕು, ಅದು ಬಿಟ್ಟು ಬೇರೆ ದಾರಿಯೇ ಇಲ್ಲ ಅಂತ. ಹಾಗೆ ಅಂತ ಹಿಂದೆ 35 ಗುರುಗಳು ಬಂದ್ರೆ ಮಾತ್ರವೇ ಇವನು 36ನೇ ಆಗ್ತಾನೆ. ಅದಿಲ್ಲದಿದ್ರೆ 36ನೇ ಆಗೋದೇ. ಹಾಗಾಗಿ 35 ಪೆಟ್ಟುಗಳು ಸಡಿಲ ಮಾಡಿಕೊಟ್ಟ ನಂತರ, ಶಿಥಿಲ ಮಾಡಿಕೊಟ್ಟ ನಂತರ 36ನೇ ಪೆಟ್ಟು ಹೊಡೆಯೋದೇನು ಕಷ್ಟ ಆಗಲಿಲ್ಲ ಹೇಗೋ ಹಾಗೆ ಗುರು ಪರಂಪರೆಯ ಪುಣ್ಯ ಅಂತ ಆ ಎಲ್ಲ ಗುರುಗಳ ತಪಸ್ಫಲ, ಸಾಧನೆ, ಆಶೀರ್ವಾದಗಳಿದ್ದಾಗ ಇಲ್ಲಿಂದ ನೆಪ ಮಾತ್ರಕ್ಕೆ, ನಿಮಿತ್ತ ಮಾತ್ರಕ್ಕೆ ಒಂದು ಆಶೀರ್ವಾದವು ಮಹಾಫಲವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಿಢೀರ್ ಹುಟ್ಟುಕೊಳ್ತಕ್ಕಂಥದ್ದನ್ನು ನಾವು ಬಹಳ ಜಾಗ್ರತೆಯಿಂದ ವ್ಯವಹಾರ ಮಾಡಬೇಕು. ಸಂಪ್ರದಾಯ ಇಲ್ಲದೆ, ಪರಂಪರೆ ಇಲ್ಲದೆ ಇದ್ದಕ್ಕಿದ್ದಂತೆ ಸ್ವಯಂ ಘೋಷಣೆ ಆಗ್ತಕ್ಕಂಥದ್ದನ್ನ ನಾವು ಎಚ್ಚರಿಕೆಯಿಂದ ಅದನ್ನು ನಾವು ನೋಡಬೇಕಾಗ್ತದೆ ಅಂತ. ಯಾಕೆಂದ್ರೆ ನಮ್ಮಂತವನೇ ಮತ್ತೊಬ್ಬರು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಶಾಖಾಯ ಲವಣಾಯ ಚ ಅಂತ ಈಗ ಎಷ್ಟು ಅಪ್ಲಿಕೇಶನ್ಸ್ ಬರ್ತವೆ, ಪ್ರಾಣಾಯಾಮಕ್ಕೆ, ಯೋಗಕ್ಕೆ, ಧ್ಯಾನಕ್ಕೆಲ್ಲ ಅಪ್ಲಿಕೇಶನ್ಸ್ ಬರ್ತವೆ. ಇವತ್ತು ಯಾವುದೋ ಒಂದು ನೋಡ್ತಾ ಇದ್ವಿ ನಾವು. 3 ನಿಮಿಷ ನೀವು ಧ್ಯಾನ ಮಾಡಿ, ಇಡೀ ದಿನ ನಿಮ್ಮ ಬಿಸಿನೆಸ್ ಲೈಫಿಗೆ ಒಂದು ಬ್ಯಾಲೆನ್ಸ್ ಕೊಡ್ತದೆ ಅಂತ ಹೇಳ್ತಾ ಇದ್ದು. ಹೀಗೆಲ್ಲ ಇಲ್ಲ. ಅದು ಧ್ಯಾನವೆನ್ನುವುದು ಅಥವಾ ಸಾಧನೆ ಎನ್ನುವುದು ಈ ತರ ಎಲ್ಲ ಇರುವಂತದ್ದಲ್ಲ. ನಿಮ್ಮ ಬಿಸಿನೆಸ್ ಲೈಫಿಗೆ ಬ್ಯಾಲೆನ್ಸ್ ಕೊಡ್ಲಿಕ್ಕೆ 3 ನಿಮಿಷ ಕೂತ್ಕೊಳ್ಳಿ ಅನ್ನೋದೆಲ್ಲ ಅದಲ್ಲ. ಅದೇನದು ಅಂದ್ರೆ ಸಂಪ್ರದಾಯ ಇಲ್ಲ, ಅಲ್ಲಿ ಪರಂಪರೆ ಇಲ್ಲ. ಎಲ್ಲರಿಗೂ ಲೈಸೆನ್ಸ್ ಸಿಕ್ಕೋಯ್ತು, ಎಲ್ಲರೂ ಮಾತಾಡ್ಬೋದು, ಎಲ್ಲರೂ ಅದಕ್ಕೆ ಅಧಿಕಾರಿಗಳಾಗ್ಬಿಟ್ರು. ಒಂದು ಕಾಲದಲ್ಲಿ ಹೀಗಿರ್ಲಿಲ್ಲ ಅಂತ. ಎಲ್ಲರೂ ಮಾತಾಡೋವಾಗಿಲ್ಲ ಇಲ್ಲ. ಅದಕ್ಕೆ ಯಾರು ಮಾತಾಡಬೇಕು ಅವ್ರು ಮಾತಾಡಬೇಕು. ಅವ್ರಿಗೆ ಹಿನ್ನೆಲೆ ಇರಬೇಕಾಗ್ತದೆ, ಪರಂಪರೆ ಇರಬೇಕಾಗ್ತದೆ, ಸಂಪ್ರದಾಯ ಇರಬೇಕಾಗ್ತದೆ, ಅವನು ಆ ಸ್ಥಾನದಲ್ಲಿ ಇರಬೇಕಾಗ್ತದೆ ಅಂತ. ಯಾಕೆ ಆ ಬಿಗಿಬೇಕು, ಫ್ರೀಡಮ್ 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 ಯಾಕೆ ಇದು ಆ ರೀತಿ ಬೇಕು ಅಂತ ಕೇಳಿದ್ರೆ, ಈ ಹುಚ್ಚು ಸ್ವಾತಂತ್ರ್ಯದಿಂದ ಏನಾಗ್ಬೋದು ಅಂದ್ರೆ, ಸ್ವಾತಂತ್ರ್ಯವಾಗಿ ಸ್ವಾಚ್ಛಂದ್ಯ ಆದಾಗ ಹೀಗಾಗ್ತದೆ ಅಂತ. ನೀವು 500 ರೂಪಾಯಿ ಕಟ್ಟಿ ನಿಮಗೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಡಲಾಗುವುದು ಅಂತ ಇಂಥವ್ರು ಹುಟ್ಟು ಕೊಡ್ತಾರೆ ಅಂತ. ನೀವು 10,000 ರೂಪಾಯಿ ಕಟ್ಟಿ ಅಡುಗೆನಲ್ಲಿ ನಿಮಗೆ ಯೋಗ ಕಲಿಸಲಾಗುವುದು ಅಂತ. ಏನಪ್ಪಾ ಅಂದ್ರೆ ಗೊತ್ತಿಲ್ಲ, ಏನು 10,000 ರೂಪಾಯಿ ಹೋಗಿದ್ ಮಾತ್ರ ಗೊತ್ತಷ್ಟೇ ಹೊರತು ಮನೇಲೆ ಮಾಡ್ಬೋದಾಗಿತ್ತು ಆ ಕೆಲಸನ, ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಮಾಡ್ಬೋದಾಗಿತ್ತು ಅಂತ. ಹೀಗಾಗ್ತದೆ ಅಂತ. ಹಾಗಾಗಿ ಸಂಪ್ರದಾಯ ಪರಂಪರೆಗಳು ಎಷ್ಟು ಮುಖ್ಯ ಅಂದ್ರೆ, ಒಂದು ಭವ್ಯ ಭವನಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ. ಅಡಿಪಾಯ ಕಾಣಿಸೋದಿಲ್ಲ, ಆದರೆ ಅದಿಲ್ಲದೆ ಕಟ್ಟಡ ಇದೆ. ಆ ಇತಿಹಾಸ ಇಲ್ಲದೆ ಈ ವರ್ತಮಾನ ಇಲ್ಲ ಅಂತ. ಹಾಗಾಗಿ ಅಡಿಪಾಯ ಎಷ್ಟು ಮುಖ್ಯವೋ
ಭವ್ಯ ಸೌಧಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ, ಪಂಚಾಂಗ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಗುರು ಪರಂಪರೆ, ಗುರು ಸಂಪ್ರದಾಯ ಎನ್ನುವಂಥದ್ದು. ಹಾಗಾಗಿ ದೇಶಕರು ಮೊಟ್ಟ ಮೊದಲ ಮಾತಾಗಿ ಸಿದ್ಧಂ ಸತ್ಸಂಪ್ರದಾಯಿ, ಸತ್ಸಂಪ್ರದಾಯದಲ್ಲಿ ಬಂದ ಸಿದ್ಧನನ್ನು ನೀವು ಆಶ್ರಯಿಸಿ ಹೊರತು ಹಿಂದೆ ಮುಂದೆ ಇಲ್ಲದವರನ್ನು ಇತಿಹಾಸ ಮತ್ತು ಭವಿಷ್ಯ ಇಲ್ಲದೆ ಇರತಕ್ಕಂಥವ್ರನ್ನು, ಇತಿಹಾಸ ಇಲ್ಲದೆ ಭವಿಷ್ಯ ಇರೋದಿಲ್ಲ ಅಂಥವ್ರನ್ನು ಆಶ್ರಯಿಸಬೇಡಿ, ತಪ್ಪಿ ಬೀಳಬೇಡಿ. ಗುರುವೆನ್ನುವುದು ತಪ್ಪಿನಿಂದ ಸರಿಯ ಕಡೆ ಒಯ್ಲಿಕ್ಕೆ ಇರತಕ್ಕಂಥದ್ದು. ಅಲ್ಲೇ ತಪ್ಪು ಮಾಡಿಕೊಂಡು ಯಾವುದೋ ಒಂದು ತಪ್ಪು ಆಯ್ಕೆ ಮಾಡಿದ್ರೆ ಮುಂದಿನದೆಲ್ಲ ಪೂರ್ತಿ ತಪ್ಪಿನ ಪರಂಪರೆ ಆಗಿಬಿಡ್ತದೆ ಅಂತ. ಹಾಗಾಗಿ ಗುರು ಪರಂಪರೆಗೆ ಸರಿಯಾದ್ದನ್ನು ಆಶ್ರಯಿಸಿದ್ರೆ ಸರಿಯ ಪರಂಪರೆ ಕಡೆಗೆ ನೀವು ಸರಿತೀರಿ ಎನ್ನುವುದು ಸಾರಾಂಶ.